ನಮಸ್ಕಾರ. ಇದು ರಾಗಿ ಹಿಟ್ಟಲ್ಲಿ ಪಡ್ಡು ಮಾಡ್ತಾಯಿದ್ದೀನಿ. ಸ್ವೀಟ್ ಪಡ್ಡು. ಇದು ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. 5ರಿಂದ 6 ಸ್ಪೂನ್ ಇದೆ. ಇದು ಟೇಬಲ್ ಸ್ಪೂನು ರಾಗಿ ಹಿಟ್ಟು ಹಾಕ್ಕೊಳ್ಳೋಣ. ಇದು ಕೊಬ್ಬರಿ, ಹಸಿ ಕೊಬ್ಬರಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಇದು ಖರ್ಜೂರು, ಒಂದು 3 ಖರ್ಜೂರ ತಗೊಂಡು ಇದನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಇದಿಲ್ಲ ಅಂದರೆ ದ್ರಾಕ್ಷಿನೂ ಹಾಕ್ಕೋಬೋದು, ದ್ರಾಕ್ಷಿನೂ ಇಲ್ಲ ಅಂದರೆ ಹಾಗೇನೂ ಮಾಡ್ಬೋದು. ಇದು ನೋಡಿ ಪುಡಿ ಬೆಲ್ಲ, ಎರಡು ಸ್ಪೂನು. ಇದು ಟೇಬಲ್ ಸ್ಪೂನು 4 ಸ್ಪೂನು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೋಡಾ, ಸ್ವಲ್ಪ ಬೇಕಿಂಗ್ ಸೋಡಾ, ಮೊಸರು ತಗೊಳ್ಳೋಣ. 1 ಸ್ಪೂನ್, ಇದು 1.5 ಸ್ಪೂನು ಮೊಸರು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಂದು 3ರಿಂದ 4 ಸ್ಪೂನ್ ನೀರು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಬೇಕಾದರೂ ನೀವು ಯೂಸ್ ಮಾಡ್ಬೋದು, ಸ್ವೀಟು ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ನಿಮ್ಮ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ನಾನು 4 ಸ್ಪೂನ್ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆಂದಾಗಿ ಮಿಕ್ಸ್ ಮಾಡ್ಬೇಕು. ಈ ಥರ ಗಂಟೆಲ್ಲ ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ತುಂಬ ಒಳ್ಳೆಯದು, ಮಕ್ಕಳಿಗಂತೂ ತುಂಬ ಎನರ್ಜಿಯಾಗಿರುತ್ತೆ. ಬೆಳಗ್ಗೆ ಹೊತ್ತು ನಾಷ್ಟಕ್ಕೆ ಕೂಡ ನೀವು ಇದನ್ನೇ ಕೊಡ್ಬೋದು ಮಕ್ಕಳಿಗೆ. ಇದು ಒಂದು 10 ನಿಮಿಷ ಮುಚ್ಚಿಕ್ಕೋಣ, ಚೆನ್ನಾಗಿ ಸೆಟ್ಟಾಗಲಿ. ನೋಡಿ ಪಡ್ಡು ನೆಂಚಿಟ್ಟಿದ್ದೀನಿ ನಾನು. ಇವಾಗ ತುಪ್ಪ ಹಾಕ್ಕೋಬೇಕು ಇದಕ್ಕೆಲ್ಲ. ಸ್ವಲ್ಪನೇ ತುಪ್ಪ ಹಾಕ್ಕೊಳ್ಳಿ. ಇವಾಗಿದು 10 ನಿಮಿಷ ಮುಚ್ಚಿಟ್ಟಿದ್ದೀನಿ ನಾನು. ನೋಡಿ ಚೆನ್ನಾಗಿ ಸೆಟ್ಟಾಗಿದೆ, ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ. ಇವಾಗ ಇದನ್ನು ನಾವು ತುಪ್ಪ ಹಾಕಿದ್ದೀನಿ, ತುಪ್ಪ ಕಾದಿದೆ. ಇವಾಗ ನಾನು 1 ಸ್ಪೂನ್ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಕಡಿಮೆ ಉರಿ ಇಟ್ಕೊಳ್ಳಿ ನೀವು, ಉರಿ ಮಾತ್ರ ಭಾಳ ಇಟ್ಕೊಬಾರ್ದು. ಉರಿ ಕಡಿಮೆ ಇಟ್ಕೊಂಡು ಈ ಥರ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಹೋಗಬೇಕು. ಸೇಮ್ ಪಡ್ಡು ಮಾಡೋ ಥರನೇ ಇದು. ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಈ ಸ್ವೀಟ್. ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡೋಣ, ಕಡಿಮೆ ಉರಿ ಇಟ್ಬಿಟ್ಟು. ನೋಡಿ 5ರಿಂದ 10 ನಿಮಿಷ ಮುಚ್ಚಿಟ್ಟಿದ್ದೆ ನಾನು. ಚೆನ್ನಾಗಿ ಬಂದಿದೆ ನೋಡಿ. ಒಂದು ಸರಿ ತಿರ್ಗಿಸಾಕೋಣ. ನಿಧಾನಕ್ಕೆ ಈ ಥರ ತಿರ್ಸ್ಕೊಳ್ಳಿ. ಕರೆಕ್ಟಾಗಿ ಅದಕ್ಕೆ ಬೆಂದಿದೆ ಇದು. ಎಲ್ಲ ತಿರ್ಗಿಸ್ಕೊಂಡಿದ್ದೀನಿ. ಅದೊಂದು 5 ನಿಮಿಷ ಹಿಂಗೆ ಬಿಡೋಣ. ಕಡಿಮೆ ಉರಿಯಲ್ಲೇ ಬೇಯಿಸಬೇಕು. ಇವಾಗಿದು ರೆಡಿ ಆಗಿದೆ. ಈ ಥರ ಚುಚ್ಚಿಬಿಟ್ಟು ನೋಡಬೇಕು ಬೆಂದಿದೆಯಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ. ಬೆಂದಿದೆ, ಇದು ಚೆನ್ನಾಗಿ ಬೆಂದಿದೆ, ರೆಡಿಯಾಗಿದೆ. ಇದು ನಾನು ಇವಾಗ ಸರ್ವ್ ಮಾಡಿ ನೋಡಿ. ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಕಲರ್ಫುಲ್ಲಾಗಿ ಕಾಣ್ತಾಯಿದೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತಿದ್ದು, ಎಲ್ಲರೂ ತಿನ್ಬೋದು. ನಾನಿವಾಗ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಒಳಗಡೆ ಹೇಗಿದೆ ನೋಡೋಣ, ಬೆಂದಿದೆಯೋ. ಆಹಾ, ಬಿಸಿ ಇದೆ ನೋಡಿ, ಚೆನ್ನಾಗಿ ಬೆಂದಿದೆ. ತುಂಬ ನೋಡಿ ಉದುರಿ ಆಗಿದೆ, ಒಂಥರ ಕೇಕ್ ಥರ ಇದೆ ಒಳಗಡೆ. ಚೆನ್ನಾಗಿ ಬಂದಿದೆ. ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಮಧ್ಯದಲ್ಲಿ ಖರ್ಜೂರ ಆಮೇಲೆ ತೆಂಗಿನಕಾಯಿ ಸಿಗುತ್ತೆ. ತುಂಬಾ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ.
ಅದೇನು ರಾಗಿ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಮಾತ್ರ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಒಳಗಡೆ ಏನು ಸಕ್ಕತ್ತಾಗಿ ಬಂದಿದೆ ಅಂತ. ತುಂಬ ನಾನು ಯಾವ ಥರ ಮಾಡಿದ್ನೋ ಅದೇ ಥರ ಮಾಡಬೇಕು. ಕ್ವಾಂಟಿಟಿ ಜಾಸ್ತಿ ಬಂದರೂ ಬೇಕಾದರೂ ನೀವು ರಾಗಿ ಹಿಟ್ಟು ಜಾಸ್ತಿ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ ಅದರ ಮಾತ್ರ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಆಗಿ, ನಾವು ಮಾಡಿರೋ ವಿಡಿಯೋಗಳು ಬರ್ತವೆ. ಥ್ಯಾಂಕ್ ಯು.